ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಇವತ್ತು ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಪುದೀನ, ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲನೂ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ. ಇನ್ನು ಪಲಾವ್ಗೆ ಹಾಕೋದಕ್ಕೆ ತರಕಾರಿ ಅಂತ ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಕಡೆ ನೀರು ಹಾಕ್ಕೊಂಡು ನುಣ್ಣಗೆ ಮಸಾಲೆನೆಲ್ಲ ರುಬ್ಕೊಳ್ಳಿ. ಎತ್ತಿಟ್ಕೊಳ್ಳಿ ಒಂದು ಕಡೆ. ಒಲೆ ಉರಿ ಹಚ್ಚಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಇವಾಗ ಪಲಾವ್ ಎಲೆ, ಏಲಕ್ಕಿ, ಕಪ್ಪು ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಅನೀಸ್ ಒಂದೆರಡು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು. ನಾನು ಮುಂಚೆನೇ ಹಾಕ್ಬಿಟ್ಟಿದ್ದೆ, ನಿಮ್ಗೆ ಆಮೇಲೆ ತೋರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಾದಮೇಲೆ ಅದಕ್ಕೇ 1 ಸ್ಪೂನು ಸೋಂಪು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಒಂದು 10 ಸೆಕೆಂಡ್ಸ್ ಹಾಗೆ ಬಿಡಿ. ಮಸಾಲೆ ಸ್ಮೆಲ್ಲು ಗಮ್ ಅಂತ ಬಂದಿದ ತಕ್ಷಣ ಆ ಎಣ್ಣೆಲಿ ಬಾಡಿಸ್ತಾ ಇದ್ರೇ ಅದ್ರ ಪರಿಮಳ ಬರುತ್ತೆ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಅದಕ್ಕೆ ಒಂಚೂರು ಕರಿಬೇವು ಹಾಕ್ಕೊಂಬಿಡಿ. ಒಂದು ಸ್ವಲ್ಪ ಹಳದಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಒಂಚೂರು ಬಣ್ಣ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇದಕ್ಕೆ ಇವಾಗ ತರಕಾರಿಗಳು ಹಾಕ್ಕೊಳ್ಳಿ. ನಾವು ಎತ್ತಿಟ್ಕೊಂಡಿದ್ದು ನೀವು ಬೇಕಾದ್ರೆ ನೂಕೋಲು, ಹೂಕೋಸು ಎಲ್ಲ ಹಾಕ್ಕೊಬೋದು. ನಾನು ತಿನ್ನೋದಿಲ್ಲ ಅಂತ ನಾನು ಹಾಕಿಲ್ಲ. ನಿಮ್ಗೆ ಯಾವ್ದು ಇಷ್ಟವಾಗುತ್ತೋ ಆ ತರಕಾರಿಗಳು ಬಳಸ್ಕೊಬೋದು. ಸೋಯಾ ಚಂಕ್ಸು, ಪನ್ನೀರು, ಮಶ್ರೂಮು ಇದೆಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಲೂಗಡ್ಡೆನೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದಕ್ಕೆ ತರಕಾರಿ ಬೇಯೋದಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿ, ಇವಾಗ ಟೊಮೊಟೊ ಹಾಕ್ಕೊಂಡು ಹಾಗೆ ಮಸಾಲೆ ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಈ ಪ್ರಪೋರ್ಷನೇಟಲ್ಲಿ ತೊಗೊಂಡಿದ್ದೀನಿ ಅಳತೆಯಾಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ನಾವು ರುಬ್ಬೋವಾಗೂ ಹಾಕಿದ್ವಿ, ಆದ್ದರಿಂದ ಸ್ವಲ್ಪ ಹಾಕಿ. ಈಗ ಕುಕ್ಕರ್ ಮುಚ್ಚಿಟ್ಟು ವಿಸಿಲ್ ಹೊಡೆಯೋದಕ್ಕೆ ಬಿಡಿ. 3 ವಿಸಿಲ್ಲು. ಈಗ ನೋಡಿ ನಮ್ಮ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ. ಉದ್ರಾಗಿ ಬಂದಿದೆ. ಇದನ್ನು ರಾಯ್ತ ಜೊತೆ ಸರ್ವ್ ಮಾಡಿ ಬಿಸಿ ಬಿಸಿಯಾಗೆ. ನಾನಂತೂ ತಟ್ಟೆಗೆ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್.